ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡಿರಂಗೆ ನಾನು ಹಳೆ ವೀಡಿಯೋಸ್ ಅಂದರೆ ಹಳೆ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಒಂದು ಕಂಟೆಂಟ್ ಆದರೆ ಇಲ್ಲಿ ನಾವು ಬಂದಿರೋದು ಪ್ಲೇಸ್ ವಿವೇಕಾನಂದ ಗಿರಿಜನ ಆರೋಗ್ಯ ಕೇಂದ್ರ. ಸೊ ಇದು ಎಷ್ಟು ಇನ್ಫಾರ್ಮೇಟಿವ್ ಕೊಡುತ್ತೆ ಅಂದರೆ ಈ ಪ್ಲೇಸ್ ಬಗ್ಗೆ ನಾನು ಮುಂದಿನ ವಿಡಿಯೋಸಲ್ಲಿ ನೀವು ನೋಡ್ಬೋದು. ಮತ್ತು ಇಲ್ಲಿ ಇನ್ಫಾರ್ಮೇಟಿವ್ ವೇವ್ ಇದೆ. ನನ್ನ ಬ್ಲಾಗ್ಸ್ ತುಂಬ ಮಕ್ಕಳು ನೋಡ್ತಿದ್ದೀರ ಅಂತ ನನಗೆ ಗೊತ್ತಾಯಿತು. ಸೊ ಅವ್ರಿಗೋಸ್ಕರ ನಾನು ಒಂದು ಇನ್ಫಾರ್ಮೇಟಿವ್ ಕೊಡೋಣ, ಒಂದು ನಾಲೆಜಬಲ್ ವ್ಲಾಗ್ ಆಗೋಣ ಅಂದ್ಕೊಂಡು ಈ ವ್ಲಾಗ್ ಮಾಡ್ತಿರೋದು. ಸೊ ಇದು ಇಂಟ್ರೊಡಕ್ಷನ್ ಕೊಡೋಣ ಅಂದ್ಕೊಂಡು ಇಲ್ಲಿ ಇಂಟ್ರೊಡಕ್ಷನ್ ಕೊಡ್ತಿದ್ದೀವಿ. ಇದು ಆರೋಗ್ಯ ಕೇಂದ್ರ. ಮುಂದೆ ಟ್ರೈಬಲ್ ಪೀಪಲ್ಸ್ಗೆ ಅಂದರೆ ಟ್ರೈಬಲ್ ಪೀಪಲ್ ಸ್ಕೂಲ್ಸ್ ಇದೆ, ಅದನ್ನು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಕ್ಲಿಪ್ಪಾಗಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನು ಮುಂದೆ ನನ್ನ ವ್ಲಾಗ್ಸ್ ಈ ಥರನೇ ಇನ್ಫಾರ್ಮೇಟಿವ್ ಆ್ಯಂಡ್ ತುಂಬ ನಾಲೆಜಬಲ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ವಾಚಿಂಗ್ ನಿಶಾಮ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಪಾರ್ಟ್ 2. ನಮ್ಮ ಬಂಡೆ ಟ್ರಾಕಿಂಗ್ ಇತ್ತು. ಸೊ ಟ್ರಾಕಿಂಗ್ಗೆ BR ಹಿಲ್ಸ್ ಬಂದಿದ್ದೀವಿ. ಅಲ್ಲಿ ವಿವೇಕಾನಂದ ಗಿರಿಜನ ಆರೋಗ್ಯ ಕೇಂದ್ರ. ಸೊ ಇದು ಟ್ರೈಬಲ್ ಪೀಪಲ್ಸ್ ವಾಸ ಮಾಡೋ ಜಾಗ ಆಗಿತ್ತು ಹಿಂದಿನ ಕಾಲದಲ್ಲಿ. ಅವ್ರಿಗೋಸ್ಕರ ಮಾಡಿರೋ ಸ್ಕೂಲ್ಸ್ ಆಗಿರ್ಬೋದು. ಈ ಪಾರ್ಕ್ ನೋಡ್ತಿರ್ಬೋದು, ಈ ಪಾರ್ಕ್ ಅಲ್ಲ, ಇದು ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್. ಈ ಪಾರ್ಕಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸು ಮ್ಯಾಥ್ಸ್ ಸಂಬಂಧಪಟ್ಟಂಗೆ, ಆಮೇಲೆ ಸೈನ್ಸ್ ಸಂಬಂಧಪಟ್ಟಿರಂಗೆ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ ಇದು. ಇಲ್ಲಿರೋ ಸರ್ನ ಅವರೆಲ್ಲ ನೋಡ್ಕೊತಾರೆ, ಅಂದರೆ ಟ್ರೈಬಲ್ ಪೀಪಲ್ಸ್ಗೆ. ಅವರು ನಾವು ಹೋದಾಗಿರಲಿಲ್ಲ. ಅಂದರೆ ಈ ಪ್ಲೇಸ್ಗೆ 60 years ಬ್ಯಾಕಲ್ಲಿ ಒಬ್ಬರು ಸುದರ್ಶನ್ ಸರ್ ಅಂತ ಬಂದು ಇಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಸ್ಟಾರ್ಟ್ ಮಾಡಿದ್ರು. ಅಂದರೆ ಇದು ಮುಂದಿನ ನಮಗೆ ವೀಡಿಯೋದಲ್ಲಿ ತೋರಿಸ್ತಾರೆ, ಆ ಕ್ಲಿಪ್ನ ಹಾಕ್ತೀನಿ ನಾನು. ಇವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಈ ಪಾರ್ಕ್ ಒಂದೊಂದೂ ಏನೇನು ಹೇಳ್ತಿದೆ, ಒಂದು ಇನ್ಸ್ಟ್ರೂಮೆಂಟ್ಸ್ ಏನೇನು ಕಂಟೆಂಟ್ ಕೊಡ್ತಿದ್ರು. ನಮ್ಮ ಅಬ್ದುಲ್ ಕಲಾಂ ಸರ್ ಬಂದು ಇನೋಗ್ರೇಟ್ ಮಾಡಿದ್ದು. ಏನಕ್ಕೆ ಹಿಂಗೆ ಇನ್ಸ್ಟ್ರೂಮೆಂಟ್ಸ್ ಆಗಿ ಮಾಡಿದ್ದಾರೆ ಅಂದರೆ ಟ್ರೈಬಲ್ ಪೀಪಲ್ಸ್ಗೆ ಹೇಳೋದನ್ನ ಅರ್ಥ ಆಗಲ್ಲ. ಸೊ ಅವರು ಕನ್ವೇಯಿಂಗ್ ಚೆನ್ನಾಗಿದೆ, ಕನ್ವೇಯಿಂಗ್ ಮೆಥಡ್ ಈ ಥರ ಬಳಸ್ಕೊಂಡು ಆಟ ಆಡಿಸ್ಕೊಂಡು ಮಕ್ಳಿಗೆ ಪಾಠ ಹೇಳ್ಕೊಡ್ತಿದ್ರಂತೆ. ಇದು ಸ್ಕೂಲ್ ಏನು ಸಖತ್ತಾಗಿದೆ ಗೊತ್ತಾ. ನಾವು ಇಲ್ಲೇ ಕ್ಯಾಂಪ್ ಮಾಡ್ಬೋದಿತ್ತಲ್ಲ ಅನಿಸ್ತಿತ್ತು ನಮಗೆ. ಆರೋಗ್ಯ ಕೇಂದ್ರ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ಇದು ಅಬ್ದುಲ್ ಕಲಾಂ ಸೈನ್ಸ್ ಪಾರ್ಕ್ ಅಂತ. ಇವರು ಈ ಸ್ಕೂಲ್ನ ಸ್ಟಾರ್ಟಪ್ ಮಾಡಿರೋದು. Workers in BR Hills used to help me. We used to go to tribal hamlets. They were suspicious and they were not ready to receive us. They would hide themselves in the forest. Gradually, I could establish rapport with them. They started visiting our health clinic, which was a small hut. The front portion used to be the clinic and behind I used to be. There is a peculiar disease amongst the Soligas here. It's called sickle cell anemia, which is also found in the blacks in Africa. So this is found only amongst the Aboriginal people in India. So we have a sickle cell anemia screening program. We identify them and treat them. Earlier they used to die within 20-30 years of their lifespan, but now we have sickle cell anemia patients living up to 50-55 years. In terms of health, we have very good statistics. We monitor all their health status. It shows that the infant mortality rate has come down, the maternal mortality is 0, and the nutritional status of the children has improved. Together with friend Jayadeva and a few tribal chieftains, a humble beginning was made, which in due course was to become an educational and health center in a sprawling specialist campus called Vivekananda Girijana Kalyana Kendra. In order to achieve the above objectives, the VGKK has taken on hand various programs. The VGKK runs an 18-bedded tribal hospital with inpatient, outpatient and mobile clinics. As many as 70 patients a day come and receive treatment at the outpatient ward. The inpatient ward has 18 beds and the patients do come from far off ಈ ಒಂದು ಪ್ಲೇಸಲ್ಲಿ ಪ್ರತಿಯೊಬ್ಬರಿಗೂ ಫ್ರೀ ಟ್ರೀಟ್ಮೆಂಟ್ ಇದೆ. Women who need severe infection, they conduct deliveries in squatting posture. Maybe that's one of the main reasons. The gravity helps and the pelvic muscles can contract better. So we have very few obstetric complications. Education of tribal children plays a key role in the development of tribals, and there is a specialty in the education, such as emphasis
on maintaining tribal identity and culture, vocational education, stress on environmental consciousness, and the like. The VGKK has emphasized on educating the tribal children in their own dialect, which is specific to their culture, environment, and language. The focus is also on environmental education, value-based education, vocational education, and experiential learning. It's a child learns through experience. And here in the forest, there are To improve the economic condition of the Soliga tribal youth. Various skill training and entrepreneurial developmental programs are being organized by VGKK. These ventures are run on a cooperative basis by the Soliga tribals themselves. There are a number of entrepreneurs from the forest. The food processing section, where a variety of pickles, fruit juices, root juices, and jams are made. They recycle a lot of material like waste cloth and waste paper and make a fine quality handmade paper. Writing paper and cardboard are also made in this section. Similarly, there is a section where good quality notebooks are produced. The tribal youth are also engaged in screen printed products. In the handloom by the Soligas. The training come production. ಇಲ್ಲಿ ಅದೇ ಆ ವಿಡಿಯೋದಲ್ಲಿ ನೋಡಿದ್ವಲ್ಲ, ಇಲ್ಲಿ ಪ್ಯೂರಾಗೆ ಜೇನುತುಪ್ಪ ಮಾಡ್ಕೊಡ್ತಾರೆ. ಪ್ಯೂರ್ ಅಂದರೆ ಪ್ಯೂರ್. ಮತ್ತು ಸ್ಯಾಂಡಲ್ ಸೋಪ್ಸ್, ಪೌಡರ್ಸ್, ಪ್ರತಿಯೊಂದು ಸೀಗೆಕಾಯಿ ಎಲ್ಲ ಪ್ಯೂರ್. ಕ್ಯಾಂಡಲ್ ಮೇಕಿಂಗು, ಶೂಮಿಂಗ್ ಬೆಳೆಯೋದು ಅದೆಲ್ಲ ಮೊದಲೇ ಟ್ರೈನಿಂಗ್ ಕೊಡ್ತಾ ಇದ್ದು, ಇವಾಗೆಲ್ಲ ಸ್ಟಾಪ್ ಆಗಿದೆ. ಬಟ್ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈ ಹನಿನ ಕರೆಕ್ಟ್ ಮಾಡ್ತಾರೆ. ಅಸೋಲಿ ನೀರಿದ್ದಾರೆ, ಕಾರಲ್ಲಿ ಹೋಗಿ ಹನಿನ ತಗೊಂಡು ಬರ್ತಾರೆ. ಅದನ್ನು ಇಲ್ಲಿ ಫಿಲ್ಟ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಬೇರೆ ಬೇರೆ ಕಡೆ ನಮ್ಮದೇ ಬೇರೆ ಬೇರೆ ಯೂನಿಟ್ಸ್ ಇದೆ, ಔಟ್ಲೆಟ್ಸ್ ಇದೆ, ಅಲ್ಲಿಗೆ ನಾವು ಕಳಿಸ್ತೀವಿ. ಮತ್ತು ಇಲ್ಲಿಗೆ ಯಾರ್ಯಾರು ವಿಸಿಟ್ ಮಾಡ್ತಾರೆ, ನಮ್ಮಲ್ಲಿ ಯಾರು ವಿಸಿಟ್ ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಇದನ್ನ ಇಂಟ್ರೊಡಕ್ಷನ್ ಮಾಡ್ತೀವಿ. ಮತ್ತು ಯಾರಾದರೂ ಪರ್ಚೇಸ್ ಮಾಡೋಂಗಿಲ್ಲ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕ್ವಾಶಸ್ ಸಿಗುತ್ತೆ, ಜ್ಯೂಸಸ್, ಸೋಬದೆ ರೂಟ್ ಅಂತ ಒಂದು ಸಿಗುತ್ತೆ. ಆ ರೂಟ್ನ ತಗೊಂಡು ಬಾಯ್ಲ್ ಮಾಡಿ ಅದರಿಂದ ಒಂದು ಜ್ಯೂಸ್ ಮಾಡ್ತಾರೆ. ಅದು ಶುಗರ್ಲೆಸ್ ಮತ್ತು ವಿತ್ ಶುಗರ್ ಇರುತ್ತೆ. ಮತ್ತು ಆಮ್ಲ ಜ್ಯೂಸ್ ಇದೆ, ಜಾಮೂನ್ ಜ್ಯೂಸ್ ಇದೆ, ಮತ್ತು ಬೇರೆ ಬೇರೆ ಹನಿ ಇದೆ, ಜೇನುತುಪ್ಪ ಇದೆ, ಮತ್ತು ಆಮ್ಲ ನಟ್ಸ್ ಅಂದರೆ ಈ ನೆಲ್ಲಿಕಾಯಿ ಇರುತ್ತಲ್ಲ ಅದನ್ನ ಡ್ರೈ ಮಾಡಿ ಅದನ್ನ ಅಡಿಕೆ ಥರ ಮಾಡಿ ಅದನ್ನು ಚಾಕ್ಲೇಟ್ ಅದು ಇದು ಎಲ್ಲ ತಿಂತಾ ಇರ್ತಾರಲ್ಲ ಮಕ್ಕಳು, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅದು ಇದೆ. ಶಿಕಾಕಾಯಿ ಪೌಡ್ರ್ ಇದೆ, ಮತ್ತು ಕಾಫಿ ಪೌಡ್ರ್ ಇದೆ. ಎಲ್ಲ ಇಲ್ಲಿಂದ ಸ್ಥಳೀಯವಾಗಿ ಸಿಗ್ತಕ್ಕಂಥ ಥಿಂಗ್ಸ್ನೆಲ್ಲ ತಗೊಂಡು ಮಾರ್ಕೆಟಿಂಗ್ ಮಾಡುತ್ತೆ. ನೋಡಿ ಎಲ್ಲ ಹನಿ ಇಟ್ಟಿದ್ದಾರೆ. ಇದೆಲ್ಲ ಆಮ್ಲ ಜ್ಯೂಸು, ಸೋಪ್ ಬೇಬಿ ಜ್ಯೂಸು, ಮತ್ತು ಜಾಮೂನ್ ಜ್ಯೂಸ್ ಇದೆ.
ಆ ಥರ ಏನೂ ಮಿಕ್ಸ್ ಇಲ್ಲ. ನೀವು ಮುಖಕ್ಕೆ ಹಾಕ್ಕೊಂಡ್ರೆ ಒಳ್ಳೆ ಬರುತ್ತೆ, ಅದು ಬರುತ್ತೆ, ಇದು ಇದು ಪ್ಯೂರ್ಲಿ ಬರುತ್ತೆ. ಆರ್ಗ್ಯಾನಿಕ್. ಯಾವ ಕೆಮಿಕಲ್ಸ್ ಏನು ಹೆಸರು ಮ್ಯಾಮ್ ಅದು? ಮಿಲ್ಚಿ ಪೌಡರ್ ಹಾಕೊಳ್ಳಿ. ಇಲ್ಲಿ ಬಂದು ಇಡೀ ದಿನ ಈ ಒಂದು ಸಮುದಾಯದ ಜೊತೆ ಕಳೆದವರು. ಆಮೇಲೆ 2006ನೇ ಇಸ್ವಿಯಲ್ಲಿ ಭಾರತದ ರಾಷ್ಟ್ರಪತಿಗಳಾಗಿದ್ದರು. ಅವರು ಬಂದು ನಮ್ಮ ಆಸ್ಪತ್ರೆಯನ್ನು ಇಲ್ಲಿ ಇನಾಗ್ರೇಟ್ ಮಾಡಿದರು. ನೀವು ಆಸ್ಪತ್ರೆಗೆ ಹೋಗಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ನೋಡಿ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಿಗಬಹುದಾದ ಉತ್ಕೃಷ್ಟವಾದಂಥ ಸೇವಾ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಸಿಗುತ್ತೆ. ಇಲ್ಲಿ ಎಲ್ಲ ಸೇವೆಗಳು ಉಚಿತ. ಇವತ್ತು ನಾವು APJ ಅಬ್ದುಲ್ ಕಲಾಂ ಇನಾಗ್ರೇಟ್ ಮಾಡಿರೋ 2006 ಇನಾಗ್ರೇಟ್ ಮಾಡಿರೋ ಪಾರ್ಕಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಪಾರ್ಕ್ ಅಲ್ಲ, ಎಕ್ಸ್ಪಿರಿಮೆಂಟ್ಸ್ ಮೂಲಕ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಪಾಠ ಮಾಡೋ ರೀತಿಯಲ್ಲಿ ಈ ಒಂದು ಪಾರ್ಕ್ ನಿರ್ಮಾಣ ಮಾಡಿರೋದು. ತಾನೇ? ಯಾರು? APJ ಅಬ್ದುಲ್ ಕಲಾಂ ಇನಾಗ್ರೇಷನ್ ಮಾಡಿರೋದು. ಮಕ್ಕಳಿಗೆ ಪ್ರಾಕ್ಟಿಕಲ್ ರೀತಿಯಿಂದ ತಿಳಿಸ್ಕೊಡೋಕ್ಕೆ ಪಾರ್ಕ್ ಮಾಡಿರೋದು. ಅಲ್ಲಿ ನೋಡಿ, ಅಲ್ಲ ಪೆಂಡುಲಮ್ ಆ ಕಡೆ. ಎಸ್, ಅಷ್ಟೇ. ಇಷ್ಟ ಆದರೆ ಆಮೇಲೆ ನೋಡ್ರಿ ನಿಶಾ ಅವರೇ, ಕಮಲ್ ಲೆಟ್ಸ್ ಗೋ. ಓ, ಶಿಕ್ಷಕರ ಕ್ರೀಡಾ ಗೌರ್ಮೆಂಟ್ ಸ್ಕೂಲ್. ಓ ಹಾಗೆ, ಲೆಟ್ಸ್ ಗೋ. ಎಂತ ಇದು? ಊಟ ಕೊಡ್ತಿದ್ದಾರೆ, ಊಟ. ಪಾರ್ಟ್ 2 NSS ಕ್ಯಾಂಪ್ 25 ಅಬ್ದುಲ್ ಕಲಾಂ ಅವರೇ. ದಿವ್ಯಾ ಸ್ಮೈಲ್ ಪ್ಲೀಸ್. ಇನ್ಸ್ಟ್ರಕ್ಷನ್ಸ್ ಹೋದ್ರು. ಓ, ಮೀನು ಏನಂತಾರೆ? ನೀರಿ ಏನಂತಾರೆ ಇದನ್ನ? ಏನು ಅಂದ್ರಲ್ರಪ್ಪ, ಚೆನ್ನಾಯ್ತಲ್ಲ. ಪೆಂಡ್ಯುಲಮ್ ಎಲ್ಲ ಐತೆ, ಅದೊಂದೇ ನಾವು ಗೊತ್ತಿರೋದು. ಈ ನಿಜ ಇವೆಲ್ಲ ಸೆಕೆಂಡ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡು, ನಮ್ಮ ಕಾಲೇಜ್ ಒಳಗಡೆ ಇರೋದು. ಇವ್ರು ನೋಡಿ ಹೆಂಗ್ ಬೈಲಲ್ಲ ಹಾಕೋರು. ಎಸ್ ಮ್ಯಾಮ್, ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡೋರು. ಯಾರು ನಿಮ್ಮಂಥವ್ರು ಇಲ್ವಲ್ಲ. ಅಲ್ಲಿ ನೋಡು, ಹೋದ್ರು. ಅನನ್ಯ ಅಲ್ಲೋದ್ರು. ಏ ಮಧುರ, ಕಳ್ಳೆ. ನಾನೇ ಫಸ್ಟ್ ಹೂ ಅಂದ್ರೆ ಓಡ್ಬಿಟ್ಟು ಮ್ಯಾಮ್, ಇದು ನಾವ್ ತಾನೇ ಹೇಳಿದ್ ಫಸ್ಟ್. ಇಲ್ಲಿಂದನೇ ಮಾಡಿ ಫುಲ್ ವ್ಯೂ ಕಾಣಿಸುತ್ತೆ. ತಮಿಳಲ್ಲಿ ಹೇಳಿದ್ರು ನಿಮ್ಗೆ 2 ನಿಮಿಷ ಬೇಕಾದ್ರೆ ಆಟ ಆಡ್ಬೇಕಾದ್ರೆ ಬೇಗ 2 ನಿಮಿಷ. ನೀವಿಬ್ರು ಆಡಿದಿರ ಬನ್ನಿ. ಸೆಕ್ರೆಟರಿ ಮಧುರ, ನೀನ್ ಏನ್ ಮಧುರ? ಇವ್ರು ನಮ್ಮ NSS ಮ್ಯಾಮ್. ಎಲ್ಲ ಪ್ರತಿಯೊಂದು ಇನ್ಚಾರ್ಜ್ ಇವರೇ ನಮ್ಮನ್ನ ತಗೊಂಡು ನಮ್ಮನ್ನ ನೋಡ್ಕೊತಿರೋದು. ಈ ಮ್ಯಾಮ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಮ್ಯಾಮ್. ನಮ್ಮನ್ನ 1 ವೀಕ್ ಚೆನ್ನಾಗಿ ನೋಡ್ಕೊಂಡು 3 ಹೊತ್ತು ಊಟ ತಿಂಡಿ ಪ್ರತಿಯೊಂದು ನೀವೇ ಮಾಡಿಕೊಟ್ರಿ. ತುಂಬ ಥ್ಯಾಂಕ್ಸ್. ಹಾಂ ಹೇಳಿ ಮ್ಯಾಮ್. ಎರಡು ಮಾತು ಮ್ಯಾಮ್, 2 ಮಾತು. ಸರ್ ಕೇಳೋದಮ್ಮ ಸರ್, 1-2 ಮಾತು. ಈ ಪಾರ್ಕ್ ಈ ಥರ ಮಾಡಿದ್ದೀರಲ್ಲ, ಮಕ್ಳಿಗೆ ಯೂಸ್ಫುಲ್ ಆಗಲಿ ಅಂತನಾ? ಹೌದು, ಮಕ್ಕಳಿಗೆ ಯೂಸ್ಫುಲ್ ಆಗಲಿ ಅಂತ ಮಾಡಿರೋದು. ವೀಕ್ಲಿ ನಾವು ಎಲ್ಲ ಆಟ ಆಡ್ತಾನೆ ಒಂದು ಕ್ಲಾಸ್, ವೀಕ್ಲಿ 2 ಕ್ಲಾಸ್ ಮಕ್ಕಳಿಗೆ ತಗೊಳ್ತಾರೆ. ಪ್ರಾಕ್ಟಿಕಲ್ ಕ್ಲಾಸ್, ಸೈನ್ಸ್ ಟೀಚರ್ ಇದ್ದಾರೆ, ಅವರು ಮಕ್ಕಳನ್ನ ಕರ್ಕೊಂಬಂದು ಇಲ್ಲೇ ಪ್ರಾಕ್ಟಿಕಲ್ ಆಗಿ ತೋರಿಸಿ ಮಾಡ್ತಾರೆ. ಸಖತ್. ನಾವು ಟ್ರಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಕ್ಯಾಂಪ್ ಬಂದ್ವಿ. ನಾವು ಎಲ್ಲಿ ವಾಸ ಮಾಡ್ತೀವಿ ಆ ಕ್ಯಾಂಪಿಗೆ ಬಂದ್ವಿ. ಅಲ್ಲಿ ಮಹಾರಾಜ ಮಹಾರಾಣಿ ಕಾಲೇಜಲ್ಲಿ ಲೆಕ್ಚರರ್ ಅವ್ರು ಬಂದಿದ್ದಾರೆ. ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ. ಪ್ರೀತಿಯಲ್ಲೂ ನೀನೆ ನನ್ನಾಣೆ, ನಿನ್ನಾಣೆ, ನನ್ನಾಣೆ, ನಿನ್ನಾಣೆ.
ಗಾ ಮತ್ತೆ ಗಾ. ಎಂಟನೇ ಕ್ಯಾಂಪು ಈವರೆಗೂ ಏನೂ ಆಗಿಲ್ಲ. ಇನ್ನೊಂದು ದಿನ ಇದೆ. ಇನ್ನೊಂದು ದಿನನೂ ಕೂಡ ಸಕ್ಸಸ್ಫುಲ್ ಆಗಲಿ ಅಂತ ನನ್ನ ಆ ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ನಾನು ಮಕ್ಕಳಿಗೆ ತುಂಬ ಪನಿಷ್ಮೆಂಟ್ಸನ್ನು ಕೊಟ್ಟಿದ್ದ ಉದ್ದೇಶ ಏನೂ ಇರಲಿಲ್ಲ. ಮಕ್ಕಳು ಕೆಲವೊಂದು ವ್ಯಾಲ್ಯೂಸನ್ನು ಕಲಿಬೇಕು, ಕೆಲವೊಂದು ವ್ಯಾಲ್ಯೂಸನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮ್ಮಲ್ಲಿ ರೂಢಾಗಿ ಬಿಹೇವ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಳ್ಳದೆ ಅದನ್ನು ನೀವು ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಯಾವಾಗ ಲೈಫಲ್ಲಿ ಎಲ್ಲ ಚಾಲೆಂಜಸ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂತೀರಾ ಖಂಡಿತ ನೀವು ಇಂಡಿವಿಜುವಲ್ ವಾರಿಯರ್ ಆಗೋದಕ್ಕೆ ಸಾಧ್ಯ. ಯಾವಾಗ ನೀವು ವಾರಿಯರ್ ಆಗ್ತೀರಾ ಎಲ್ಲ ಕಡೆನೂ ಕೂಡ ವಿನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬಿ ಅ ವಾರಿಯರ್ಸ್ ಅಂಡ್ ಅ ಸ್ಟ್ರಾಂಗ್ ವಾರಿಯರ್ ಅಂತ ಹೇಳಿ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಹೇಳೋದಿದೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗಾಯ್ಸ್, ಇವರು ನಮ್ಮ NSS ಸೆಕ್ರೆಟ್ರಿ. ಹಾಯ್ ಫ್ರೆಂಡ್. ನಾವು ಬಂದು 1 ವೀಕ್ ಆಯಿತು. ನಮ್ಮ ರೇಖಾ ಮ್ಯಾಮ್ ಬಿಟ್ಟರೆ ಅವ್ರ ಸ್ಥಾನ ತುಂಬಿದ್ದು ಇವರೇ. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು, ಎಲ್ಲರನ್ನೂ ನೋವನ್ನ ತಡ್ಕೊಂಡು, ಕಾಟ ತಡ್ಕೊಂಡು, ಕಾಟ ಕೊಟ್ಟಿದ್ದಾರೆ. ಆದ್ರೂ ಎಲ್ಲಾರು ನೋವು ತಡ್ಕೊಂಡೆ. ಬಟ್ ನೆನ್ನೆ ಸಖತ್ ಬೇಜಾರು ಮಾಡಿದ್ರು. ಬಟ್ ಎಲ್ಲಾನು ತಡ್ಕೊಂಡೆ. ನಾನೇನಾರ ಮಾಡಿಲ್ಲ. ನೀನು ಇವಳು ಏನೂ ಮಾಡಿಲ್ಲ ಗೈಸ್. ಏನ್ ಮಾಡಿಲ್ಲ ಗೊತ್ತಾ? ಬರೀ ಹಪ್ಪಳ ಮತ್ತೆ ಬಿಸ್ಕೆಟ್ಗೋಸ್ಕರ ದೊಡ್ಡ ಜಗಳ ಆಡೋದು. ನಮ್ಗೆ ಅದು ನೋಡಿನೇ ಬೇಜಾರಾಗೋಗಿತ್ತು. ಜಗಳ ಏನು ಮಾಡ್ತಿರ್ಲಿಲ್ಲ ಗೈಸ್, ಏನಿಲ್ಲ. ಎಲ್ಲ ತಿಂದಾದ್ಮೇಲೆ ಹಪ್ಪಳಗೋಸ್ಕರ ಕಾಯೋಳು. ಹಪ್ಪಳ ಕೊಟ್ಬಿಟ್ರೆ ಅವಳಿಗೆ ಏನೋ ಆಸ್ತಿ ಕೊಟ್ಟಂಗೆ ಆಗ್ತಿತ್ತು. ಇವಳಿಗೆ ಯಾರು ಮದುವೆ ಆಗಬೇಕು ಅಂತಂದ್ರೆ ಹಪ್ಪಳ ಇಲ್ಲಾಂದ್ರೆ ಬಿಸ್ಕೆಟ್ ಫ್ಯಾಕ್ಟ್ರಿ ಇಟ್ಟಿದ್ರೆ ಸಾಕು ಗೈಸ್. ಆಗ ಆರಾಮಾಗಿ ಮದುವೆ ಆಗ್ಬಿಡ್ತಾಳೆ ಇವಳು. ಏನಿಲ್ಲ, ಆಯ್ತು ಬಿಡಿ ಅಕ್ಕ. ಏನು ಪಪ್ಪಚ್ಚೆ ತುಂಬ ನಮ್ಗೆಲ್ಲರಿಗೂ ನೋಡ್ಕೊಂಡಿದ್ರು. ನಮ್ಮ ಮನೆನೇ ಅಕ್ಕಂಗೆ ಒಳ್ಳೆ ಗಂಡ ಸಿಗ್ಲಿ. ಅಯ್ಯೋ, ಅವ್ರು ಚೆನ್ನಾಗಿರ್ಲಿ. ಆಯ್ತಾ? ಥ್ಯಾಂಕ್ಸ್ ಅಕ್ಕ, ನಮ್ಮನ್ನ ಎಲ್ಲರೂ ನಂಗೆ ಸಪೋರ್ಟ್ ಇದ್ದಕ್ಕೆ ಇಷ್ಟೆಲ್ಲ ಚೆನ್ನಾಗಾಗ ಕಾರಣ. ಓಕೆ, ನಮ್ಮ ಚಾನಲ್ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಹಾಯ್ ಫ್ರೆಂಡ್ಸ್, ಇವರು ಬರೀ ಹಪ್ಪಳಕ್ಕೋಸ್ಕರನೇ ಹುಟ್ಟವ್ರೆ ಗೈಸ್. ಹಪ್ಪಳ ನೋಡಿ ಗಾಯ್ಸ್, ಏನು ಗೊತ್ತಾ, 1 ವೀಕ್ ನಮಗೆ ಬಿಗ್ ಬಾಸ್ ಥರ ಏನು ಲಾಕ್ ಹಾಕಿರಲ್ವ, ಹಂಗೆ ಲಾಕ್ ಮಾಡಿರ್ತಾರೆ. ಮತ್ತೆ ನಮಗೆ ತಿಂಡಿ ಏನು ಸ್ನ್ಯಾಕ್ಸ್ ಐಟಮ್ಸ್ ಏನು ಇರಲ್ಲ. ಹಪ್ಪಳ ಗೊತ್ತಾ? ಬಿಸ್ಕೆಟ್ ಹಪ್ಪಳ ಅಂತಾಳೆ ಗೈಸ್. ನೋಡಿ ಅಕ್ಕ ಹೆಂಗ್ ಮಾತಾಡ್ತಾರೆ. ಬಿಗ್ ಬಾಸ್ ತರ. ಬಿಗ್ ಬಾಸ್ ಅಲ್ಲಿ ಫೋನ್ ಯೂಸ್ ಮಾಡಕ್ ಬಿಡಲ್ಲ. ಫೋನ್ ಚಾರ್ಜರ್ ಹಾಕಕ್ಕೂ ಜಗಳ, ಸ್ನಾನ ಮಾಡಕ್ಕೂ ಜಗಳ, ಎಲ್ಲಷ್ಟು ಲಡ್ಡು ಗೊತ್ತಾ? ಸ್ನಾನನೇ ಮಾಡಿಲ್ಲ ಒಂದೇ ದಿನ. ನೀರಿಲ್ಲ ಏನ್ ಮಾಡೋದು? ನೀರಿದೆ ಗೈಸ್, ಅಲ್ಲಿ ಬೋರ್ವೆಲ್ ಇದೆ. ಬೋರ್ವೆಲಲ್ಲಿ ಹೊಸ್ಕೊಂಡು ಹೋಗಿ ಬಕೆಟ್ ಎತ್ಕೊಂಡು ಹೋಗ್ಬೇಕು. ಸ್ವಲ್ಪ ನೀರ್ನ ಸೇವ್ ಮಾಡ್ಬೇಕು. ಇಲ್ಲಿ ನಾನು ಒಬ್ಳೆ ಇಲ್ಲ ಅಲ್ವಾ, ಎಲ್ಲರೂ ಮಾಡ್ಬೇಕಲ್ಲ. ಎಲ್ಲರೂ ಮಾಡ್ಬೇಕು. ಹಚ್ಕೊಂಡು ಆಟ ಆಡಿಸ್ತೀವಿ. ಸರಿ ಬಿಡಿ ಅಕ್ಕ, ಆಯ್ತು. ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ. ಎಲ್ಲರೂ ನೋಡ್ತಿದ್ರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಎಸ್, ಲಾಸ್ಟ್ ಡೇ ಶಿಬಿರ ಜ್ಯೋತಿ. ಎಂಡ್ ಆಫ್ ದ ಡೇ ನಾವು ಈ ಶಿಬಿರ ಜ್ಯೋತಿ ಬೆಳಗ್ಬಿಟ್ಟು ನಾವು ನೆಕ್ಸ್ಟ್ ಮಾರ್ನಿಂಗ್ ಕಾಲೇಜ್ಗೆ ಹೋಗ್ತಿದ್ವಿ. ಲಾಸ್ಟ್ ಡೇ ಆಫ್ NSS. ಎಲ್ಲ ಮನೆಗೆ ಹೊರಡ್ತಿದ್ದೀವಿ ಫೈನಲಿ. ಎಂಡ್ ಆಫ್ ದ ಡೇ ಅಂತ ಮಕ್ಕಳ ಬೇಗ ಬರ್ರೋ. ಬಾಯ್ ಬಾಯ್. ಏನಾರ ಮಾತಾಡ್ಬಿಡು. ಬಾಯ್. ಮಿಸ್ ಮಾಡ್ಕೋತೀಯ. ಓಯ್ ಬಾಯ್. ನಾವೇ ಮಾಡಿರೋದು ಕೀರು. ಚೆನ್ನಾಗಿರ್ಲಿಲ್ಲ. ಬಾಯ್. ಮಿಸ್ ಮಾಡ್ಕೊತೀಯ. ಮತ್ತೆ ನಾವು ನೆಕ್ಸ್ಟ್ ಸಿಗಲ್ಲ. ಬರಲ್ಲ. ಇಲ್ಲ, ಇವಾಗ ಹೊರಡ್ತಿದ್ದೀವಿ. ಅಯ್ಯೋ
ನಮ್ಮ ಕ್ಯಾಂಪ್ ಮುಗೀತು. ಇಲ್ಲ, ನಾವು ಇನ್ನು ಕಾಲೇಜ್ಗೆ ಹೋಗ್ಬೇಕು. ಹಂಗೆಲ್ಲ ಮಾತಾಡ್ತೀವಿ. ಗುಡ್ ಬಾಯ್ ಅಲ್ವಾ ನೀನು? ಬೇಜಾರಾಗ್ತಾಯ್ತಾ ನಾವು ಹೋಯ್ತಿರೋದಕ್ಕೆ? ನಾಳೆಗೂ ಬರ್ಬೇಕಾ? ನಾವು ಇವತ್ತೇ ಹೋಯ್ತಾ ಇದ್ದೀವಿ ಗಾಯ್ಸ್. ಬಾಯ್, ಟಾಟಾ. ಮೈಸೂರು ಟೆರಿಷನ್ ಕಾಲೇಜ್. ಇದು ಪಪ್ಪಿ ಕೊಡ್ತಿದ್ದು ನೀನೇ ತಾನೇ ಅದು? ಬಾಯ್, ನಾವು ಹೋಗ್ತಿದ್ದೀವಿ. ಬಾಯ್. ಏನಪ್ಪ ಎಲ್ಲರೂ ಹಿಂಗೆ ಅಂದ್ಬಿಡಿ. ಪ್ಲೇನ್ ಕಿಸ್. ಏನ್ ಮಾಡ್ತೀರಾ? ಯೂಟ್ಯೂಬ್ ಚಾನಲ್ ನಿಮಿಷ ಪೆನ್ನು ನೋಡಿ ಗಾಯ್ಸ್. ಇವ್ರಿಗೆ ನಿಶಾ ಯೂಟ್ಯೂಬ್ ಚಾನಲ್ ನೇಮ್ ಬೇಕಂತೆ. ಪೆನ್ ಎತ್ತಿಲ್ಲ ಕೊಡ್ರು. ಇರು ಈ ತೆಗಿಯೋ ಮುಖ ಕಾಣಿಸ್ತೀರ? ಕಳ್ಳನ್ ಮಗ ಕಾಣಿಸ್ತಿಲ್ಲ. ಪೆನ್ ತಗೋಬನ್ನಿ ಅಂದೆ ತಾನೆ. ನಿಮ್ಗೆ ಹೆಂಗ್ ಹೊಡಿಬೇಕು ತೆಗಿಯೋ? ಹೊಡಿತೀನಿ ನಿನ್ಗೆ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಮ್ಮ ನನ್ನ ಕಣ್ಣಲ್ಲಿ ನೋಡಕ್ಕಾಯ್ತಾ ಇಲ್ಲ. ಇದನ್ನಲ್ಲ ಕರೆಕ್ಟಾಗಿ ಆಡ್ಬೇಕು. ಇಬ್ರು ಗೆಳೆಯರು ಮಧ್ಯೆ ಹೋಗ್ಬೇಡ ನೀನು. ಅಯ್ಯೋ ನನ್ಗೆ ಸಾಕು ಬಿಡು. ನಮ್ಮೂರಿಗೆ ಕ್ಯಾಂಪಿಂಗ್ನವ್ರು ಬಂದವ್ರಲ್ವಾ, ಅವ್ರು ಬಂದಿರೋರು ಇಲ್ಲಿ ಅವ್ರ ಕಸ ಎಲ್ಲ ಗುಡ್ಸಿ ತೆಗಿಬೇಕ್ತಾರೆ. ಅವರೇ ಕಸ ಹಾಕೋರೆ. ಇದು ಅದು ನಾವು ಮಾಡಿಲ್ಲ ಕಣ್ರಪ್ಪ, ಯಾರೋ ಬೇರೆ ಮಾಡಿರ. ಆಯ್ತು, ನಮ್ಮಿಂದ ಏನೋ ತಪ್ಪಾಗ್ಬಿಟ್ಟಿದೆ. ಸಣ್ಣ ತಪ್ಪು, ಕ್ಷಮಿಸಿ. ಅಯ್ಯಪ್ಪ, ಆಯ್ತು ಮ್ಯಾಮ್, ಆಯ್ತು, ಬೈಬೇಡಿ. ನಮ್ಮ ಮ್ಯಾಮ್ ನೀವು ಪನಿಷ್ಮೆಂಟ್ ಕೊಡಕ್ಕೆ. ಮಿಸ್ ಯು, ಮಿಸ್ ಯು ಆಲ್. ಬಾಯ್ 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 ಬಾಯ್.